ವಿ46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ಪ್ರವಾಸೋದ್ಯಮಕ್ಕೆ ಇಲ್ಲಿನ ಹೋಮ್ ಸ್ಟೇ ಹಾಗೂ ರೆಸಾರ್ಟ್ ಮಾಲೀಕರು ಹೆಚ್ಚಿನ ಶ್ರಮ ವಹಿಸುತ್ತಿದ್ದು, ಇಲಾಖೆಯ ವತಿಯಿಂದ ಅವರಿಗೆ ಸಹಾಯಧನ ನೀಡಲು ಪ್ರವಾಸೋದ್ಯಮ ಇಲಾಖೆ ಮುಂದಾಗಬೇಕು ಎಂದು ಶಾಸಕ ಸಿಮೆಂಟ್ ಮಂಜುನಾಥ್ ಹೇಳಿದ್ದಾರೆ. ಶುಕ್ರವಾರ ತಾಲೂಕಿನ ಪೆಬಲ್ಸ್ ಆ್ಯಂಡ್ ಬೀನ್ಸ್ ರೆಸಾರ್ಟ್ನಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿ, ಹಿಂದಿನಿಂದಲೂ ಅರಣ್ಯ ಉಳಿಸಿ ಬೆಳೆಸುವುದು ಮಲೆನಾಡಿಗರ ಹೊರತು ಅರಣ್ಯ ಇಲಾಖೆ ಅಲ್ಲ. ಮಲೆನಾಡಿಗರಿಂದ ಇಂದು ಅರಣ್ಯ ನಾಶವಾಗಿಲ್ಲ. ಆದ್ದರಿಂದ ಅರಣ್ಯ ರಕ್ಷಣೆ ಹಾಗೂ ಪರಿಸರ ರಕ್ಷಣೆಯನ್ನು ಇಲ್ಲಿನ ಬೆಳೆಗಾರರು ಮಾಡುತ್ತಿದ್ದಾರೆ. ಮಲೆನಾಡಿನಲ್ಲಿ ಸಾಕಷ್ಟು ಜನರು ಪ್ರವಾಸೋದ್ಯಮ ನಂಬಿ ಬದುಕುತ್ತಿದ್ದಾರೆ. ಅವರಿಗೆ ಇಲಾಖೆ ಹಾಗೂ ಸರ್ಕಾರ ಅವರಿಗೆ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ಸಹಕಾರ ನೀಡಬೇಕು ಎಂದು ಒತ್ತಾಯಿಸಿದರು. ವಾರ್ಷಿಕ ಕೋಟ್ಯಾಂತರ ತೆರಿಗೆ ಪಾವತಿಸುವ ತಾಲೂಕಿನ ಪ್ರವಾಸೋದ್ಯಮದ ಸಂರಕ್ಷಣೆಗೆ ಸರ್ಕಾರ ಮುಂದಾಗಬೇಕು ಎಂದರು. ಹಾಸನ ಜಿಲ್ಲೆಯಲ್ಲಿ 3 ರೆಸಾರ್ಟ್ಸ್ ಇದೆ ಅಂತ ನೀವು ಹೇಳಿ. ನಮ್ಮ ಸಕಲೇಶ್ಪುರದಲ್ಲಿ ಅಷ್ಟೊಂದಿಲ್ಲ, ಹೋಮ್ ಸ್ಟೇಗಳು ಅಷ್ಟೊಂದಿಲ್ಲ. ಈ ನಿಟ್ಟಿನಲ್ಲಿ ನಮ್ಮ ಜನರು ಈ ಭಾಗದ ಪರಿಸರವನ್ನು ಉಳಿಸಲಿಕ್ಕೆ, ಈ ಭಾಗದ ಅರಣ್ಯವನ್ನು ಉಳಿಸಲಿಕ್ಕೆ ಖಂಡಿತವಾಗ್ಲೂ ಕೂಡ ಪ್ರಯತ್ನ ಮಾಡ್ತಿದ್ದಾರೆ. ಬಟ್ ಪ್ಲಾಸ್ಟಿಕ್ ಅದನ್ನೆಲ್ಲ ಉಪಯೋಗ ಮಾಡಬಾರ್ದು ಅಂತಕ್ಕಂಥದ್ದನ್ನ ಅವೇರ್ನೆಸ್ ಮಾಡಬೇಕು. ಹಂತವಾಗಿ ನಮ್ಗೆ ಖಂಡಿತವಾಗ್ಲೂ ಕಡಿಮೆ ಮಾಡ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಆದಷ್ಟು ಬೇಗ ನಮ್ಮ ಭಾಗದಲ್ಲಿರ್ತಕ್ಕಂಥ ಎಲ್ಲ ಏನು ಪ್ರವಾಸಿ ತಾಣಗಳಿದ್ದಾವೆ ಆ ಪ್ರವಾಸಿ ತಾಣವನ್ನು ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ಇಚ್ಛೆ ನಮಗೂ ಕೂಡ ಇದೆ. ನಾನು ನಿರಂತರವಾಗಿ ಇವರು ಮಂತ್ರಿಗಳ ಹತ್ರ ಕೂಡ ಸಂಪರ್ಕದಲ್ಲಿದ್ದೀನಿ. ಹಲವಾರು ಆಲ್ರೆಡಿ 15 ಜಾಗಗಳನ್ನ ತಾವು ಗುರುತಿಸಿದ್ದೀರಾ. ನಾನು ಮಂಜರಬಾಗ್ ಫೋರ್ಟ್ ಕೂಡ ಕೇಬಲ್ ಇಂದ ಮಾಡಬೇಕು ಅಂತಕ್ಕಂಥ ಪ್ರಸ್ತಾವನೆಯನ್ನು ಕೂಡ ಸರ್ಕಾರ ಕೊಟ್ಟಿದ್ದೀನಿ. ಏನು ಹೊಸಳ್ಳಿ ಗುಡ್ಡ ಅದನ್ನು ಸಮೇತ ಇವ್ರ ಹತ್ರ ನಾನೇ ಏನು ವೈಭವ ಅಂತೇಳಿ ಸಕಲೇಶ್ಪುರ ವೈಭವ ಅಂತೇಳಿ ನಾನು ನಿಮ್ಗೆ ಸಕಲೇಶ್ಪುರದಲ್ಲಿ ಫೆಬ್ರವರಿ ತಿಂಗಳಲ್ಲಿ ಜಾತ್ರೆ ಇದೆ, ರಥೋತ್ಸವ ಆಗುತ್ತೆ. ಆ ಸಂದರ್ಭದಲ್ಲಿ ಬೇರೆ ಬೇರೆ ಹಳ್ಳಿಯಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಈ ಭಾಗಕ್ಕೆ ಬರ್ತಾರೆ. ನೀವು ಆ ಟೈಮಲ್ಲಿ ಸಕಲೇಶ್ಪುರ ವೈಭವ ಅಂತಕ್ಕಂಥ ಕಾರ್ಯಕ್ರಮನ ನನಗೆ ಮುಂಚಿತವಾಗಿ ಗಮನಿಸಿದ್ರೆ ಇಡೀ ಅಧಿಕಾರಿಗಳನ್ನ ನಾನು ಕಳಿಸ್ತೀನಿ. ನೀವು ಮುಂಚಿತವಾಗಿ ನನ್ನನ್ನು ವಾರದ ಮುಂಚೆ ಪೂರ್ವಭಾವಿ ಮಾಡಿದ್ರೆ DC ಅವರು ಸಮೇತ ಇಲ್ಲಿ ಖಂಡಿತವಾಗ್ಲೂ ಕರೆಸ್ತೇನೆ. ಅದ್ರ ಬಗ್ಗೆ ಮಾತಿಲ್ಲ. ನಮ್ಮ ತಾಲೂಕಿನ ಎಲ್ಲ ಅಧಿಕಾರಿಗಳನ್ನ ಕರೆಸಿ ನಾವು ಸಭೆ ಮಾಡ್ತಾ ಇದ್ದೆ. ಬಟ್ ನನಗೂ ಕೂಡ ತುಂಬಾ ತುಂಬಿತ್ತು. ಅವ್ರ ಕಾರ್ಯಕ್ರಮ ಬನ್ನಿ ಅಂತ ಹೇಳಿ ನಾನು ಬಂದೆ. ನೀವು ಪೂರ್ವಭಾವಿ ಮುಂಚೆನೆ ನನ್ನ ಹತ್ರ ಚರ್ಚೆ ಮಾಡಿದ್ರೆ DC ಅವರು ಕೂಡ ಕಲಿಬಹುದಾಗಿತ್ತು. ದೊಡ್ಡ ಕಾರ್ಯಕ್ರಮ ಮಂತ್ರಿಗಳನ್ನ ನಾನೇ ಇನ್ವೈಟ್ ಮಾಡ್ತಾ ಇದ್ದೆ, ಬನ್ನಿ ಈ ಭಾವಿ ಸಮಸ್ಯೆ ಇದೆ ಅಂತೇಳಿ. ಖಂಡಿತವಾಗ್ಲೂ ಕೂಡ ಮುಂಬರ್ತಕ್ಕಂಥ ದಿನಗಳಲ್ಲಿ ಉತ್ತಮ ಕಾರ್ಯಕ್ರಮವನ್ನು ಮಾಡೋಣ. ಸರ್ಕಾರದಿಂದ ಮಂತ್ರಿಗಳನ್ನು ಕಳಿಸ್ತಕ್ಕಂಥ ಕೆಲಸ ಮಾಡೋಣ, ಜಿಲ್ಲಾಧಿಕಾರಿಗಳನ್ನ ಕಳಿಸ್ತಕ್ಕಂಥ ಕೆಲಸ ಮಾಡೋಣ. ನನಗೆ ಈ ಕಾರ್ಯಕ್ರಮವು ನನಗೆ ತುಂಬಾ ಹತ್ತಿರದಲ್ಲಿ ನನಗೆ ಗೊತ್ತಾಯ್ತು. ಮುಂಚೆನೆ ಗೊತ್ತಾಗಿ DFO ನ ಜೊತೆ ಕರ್ಕೊಂಡು ಬರ್ತಾ ಇದ್ದೆ. ಈ ನಿಟ್ಟಿನಲ್ಲಿ ಈ ಭಾಗದ ಎಲ್ಲ ಈ ಅರಣ್ಯಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳನ್ನ ಹಂತವಾಗಿ ಪರಿಹಾರ ಮಾಡ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ. ಹಲವಾರು ಭಾಗಗಳಲ್ಲಿ ಮೂಲಭೂತ ಸೌಕರ್ಯ ಬೇಕಾಗಿದೆ, ನನ್ನ ಗಮನಕ್ಕೆ ಬಂದಿದೆ. ರಸ್ತೆ ಇರ್ಬೋದು, ಬೇರೆ ಬೇರೆ ವಿಚಾರ ಖಂಡಿತವಾಗ್ಲೂ ಕೂಡ ಹಂತವಾಗಿ ಸರ್ಕಾರ ಕೊಡ್ತಕ್ಕಂಥ ಅನುದಾನಕ್ಕೆ ಅನುಗುಣವಾಗಿ ನಾನು ಕೆಲಸವನ್ನ ಮಾಡ್ತೀನಿ ಅಂತ ಹೇಳ್ತಾ, ತಾವು ಕೊಟ್ಟಿರ್ತಕ್ಕಂಥ ಅಧಿಕಾರವನ್ನ ಪ್ರಾಮಾಣಿಕವಾಗಿ ಈ ಕ್ಷೇತ್ರದ ಜನತೆಗೋಸ್ಕರ ನಾನು ಉಪಯೋಗ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೇನೆ ಏನು ಲೈಸೆನ್ಸ್ ವಿಚಾರವಾಗಿ ತಾವು ಹೇಳಿದ್ರೆ. ಮಾಜಿ ಶಾಸಕ HM ವಿಶ್ವನಾಥ್ ಮಾತನಾಡಿ, ಹೊರಗಿನಿಂದ ಬಂದು ಉದ್ಯಮ ನಡೆಸುತ್ತಿರುವವರಿಂದ ಪರಿಸರ ಹಾಳಾಗುತ್ತಿದೆ. ಇದನ್ನು ತಡೆಗಟ್ಟುವ ಅಗತ್ಯವಿದೆ. ಒತ್ತುವರಿ ವಿಚಾರದಲ್ಲಿ ಸರ್ಕಾರ ಇಟ್ಟಿರುವ ಹೆಜ್ಜೆಯಿಂದ ಮೂಲ ನಿವಾಸಿಗಳಿಗೆ ತೊಂದರೆಯಾಗುತ್ತಿದೆ ಎಂದರು. ಹೆಬ್ಬಳ್ಳಿನಲ್ಲಿ ಒಬ್ಬ ಹುಡುಗ ಸಾಯಿಸ್ಬಿಟ್ಟಿತ್ತು, 32 ವರ್ಷದ್ದು. ನನಗೆ ಸುಮಾರು ನನ್ನ ಹೊತ್ತಿಗಾಗಲೇ 82 ಜನ ಸತ್ತಿದ್ರು. ನಾನು ಈ ತುಂಬಾ ಬಹುತೇಕ ಒಂದು 90% ಆ ಸಾವುಗಳಿಗೆ ಹೋಗಿದ್ದೀನಿ. ನಂಗೆ ಆ ಸಾವು ಮನೆಯೊಳ್ಳೋದು ನೋಡಿ ನಮ್ ಸ್ವಲ್ಪ ನೋಡಕ್ಕೆ ಇದು ಗಟ್ಟಿ ದೇಹ ಇದ್ರು ಮನ್ಸು ಮಾತ್ರ ಈ ಹೆಣ್ಣಿನ ಮನಸ್ಸು ತರ ಬೇಗ ಅಳ್ತಾರೆ ಅಂತಾರಲ್ಲ, ಅಂದ್ರೆ ಹಂಗಾಗಿ ನನಗೆ ಆ 21 ವರ್ಷದ ಹುಡುಗಿ 18 ವರ್ಷಕ್ಕೆ ಮದುವೆ ಮಾಡ್ಯಾರೆ, 2 ವರ್ಷದ ಮಗುನ ಔಷಧ ಕೂತಿರೋದು ತುಂಬಾ ದುಃಖ ಆಯ್ತು. ಸೊ ದಟ್ ಫೀಲಿಂಗ್ ನಾನು ಅವತ್ತು ನಾನೇ ವ್ಯವಸ್ಥೆ ಮಾಡಿದ್ದು, ಬೇರೆ ಯಾರೂ ಅಲ್ಲ. ಮುಖ್ಯಮಂತ್ರಿಗಳ ಹತ್ರ ಹೋಗಿ ಕೂತ್ ಮಾತಾಡಿ, ಫೋಟೋ ಸಮೇತ ಇದೆ. ನಮ್ಮ ಲೋಕೇಶ್ ಅವರಿಗೆ, ಸ್ವಾಮಿ ಅವ್ರಿಗೆ ಗೊತ್ತಿದೆ. ಒಂದು ಇಲಾಖೆಯ ಅತ್ಯುನ್ನತವಾದ PCCF ಅಂಡ್ ಅದರ ಸಂಬಂಧಪಟ್ಟವ್ರನ್ನ ಇಲ್ಲಿ ಬರಕ್ ಮಾಡಿ ಬಾಗಿನಲ್ಲಿ ಮಾತಾಡ್ಬೇಕಾದ್ರೆ ಎಲ್ಲರೂ ಮಾತಾಡಾದ್ಮೇಲೆ ಅಲ್ಲಿ ಸುಮ್ಮನೆ ಅನಗತ್ಯವಾಗಿ ಜನರು ಕೂಗಾಡ್ತಾ ಇದ್ರು. ಸಿಟ್ಟು, ನೀವು ಸುಳ್ಳು ಹೇಳ್ತೀರಾ, ಈಗ ಹೇಳ್ತೀರಾ, ಒಂದು ಹಿಡಿಯಲ್ಲ ನಂತರ ಅಂದಾಗ ನಾನೊಂದು ಮಾತನ್ನ ಆಡ್ಬಿಟ್ಟೆ. ನೀವು ಈಗ ಬಂದಿರೋರು ಸರಿಯಾದ ವರದಿಯನ್ನು ಕೊಟ್ಟು ಸರ್ಕಾರಕ್ಕೆ ಆನೆಗಳನ್ನ ಇಲ್ಲಿ ಸ್ಥಳಾಂತರ ಮಾಡದಲ್ಲೇ ಹೋದ್ರೆ
ಆಘಾತ ಆಗುತ್ತೆ. ನನ್ನ ತೋಟದಲ್ಲಿ ನನ್ನನ್ನೇನಾರ ಆನೆ ಕೊಲ್ಲೋದಕ್ಕೆ ಬಂದ್ರೆ ನನ್ನಲ್ಲಿ ಇರ್ತಕ್ಕಂಥ ಬಂದೂಕನ, ಲೈಸೆನ್ಸ್ ಕೊಟ್ಟು ಬಂದೂಕನ ನಾನು ಬಳಸ್ತೀನಿ ಅಂತ ಹೇಳ್ಬಿಟ್ಟು. ಪ್ರವಾಸೋದ್ಯಮ ಇಲಾಖೆ ಉಪನಿರ್ದೇಶಕ ತಿಪ್ಪೇಸ್ವಾಮಿ ಮಾತನಾಡಿ, ಜಿಲ್ಲೆಯಲ್ಲಿ ಮಾನ್ಸೂನ್ ಅನಧಿಕೃತ ಹೋಮ್ ಸ್ಟೇಗಳನ್ನು ಗುರುತಿಸಲಾಗಿದ್ದು ಕಾಲಮಿತಿಯಲ್ಲಿ ಅನುಮತಿ ಪಡೆದು ಸರ್ಕಾರದ ನಿಯಮದಂತೆ ಉದ್ಯಮ ನಡೆಸಲಿ. ಈಗಾಗಲೇ ಪ್ರವಾಸೋದ್ಯಮ ಇಲಾಖೆ ಹಲವು ನಿಬಂಧನೆಗಳನ್ನು ವಿಧಿಸಿದ್ದು ಇವುಗಳನ್ನು ಚಾಚು ತಪ್ಪದೆ ಪಾಲಿಸಬೇಕು. ಸರ್ಕಾರದ ನಿಯಮಾನುಗಳಿಗೆ ವಿರುದ್ಧವಾಗಿ ಕೆಲಸ ಮಾಡಿದರೆ ಕ್ರಮ ಜರುಗಿಸುವುದು ಅನಿವಾರ್ಯವಾಗಲಿದೆ ಎಂದರು. ಪ್ರವಾಸೋದ್ಯಮ ಮತ್ತು ಶಾಂತಿ ಅಂತ, ಟೂರಿಸಮ್ ಆ್ಯಂಡ್ ಪೀಸ್ ಅಂತ ಹೇಳಿ, ಈ ಶಾಂತಿ ನೆಲೆಸಿರುವಂಥ ಈ ನಿಸರ್ಗದ ರಮಣೀಯ ಪ್ರದೇಶಗಳಲ್ಲಿ ಈ ಒಂದು ಸಂದೇಶವನ್ನು ನಾವು ಎಲ್ಲ ಇಲ್ಲಿರುವಂಥ ಹೋಮ್ ಸ್ಟೇ ಮಾಲೀಕರುಗಳಿಗೆ, ರೆಸಾರ್ಟ್ ಮಾಲೀಕರಿಗೆ ಪ್ರವಾಸೋದ್ಯಮದ ಮಹತ್ವ ಮತ್ತು ಈ ಶಾಂತಿಯ ಮಹತ್ವಗಳ ಬಗ್ಗೆ ಉಪನ್ಯಾಸ ಮತ್ತು ಅರಿವು ಮೂಡಿಸುವಂತಕ್ಕಂಥ ಕೆಲಸವನ್ನು ನಾವು ಮಾಡಿದ್ವಿ. ವಿಶೇಷ ಉಪನ್ಯಾಸಗಳ ಮೂಲಕ ಪ್ರವಾಸೋದ್ಯಮವನ್ನು ಹೇಗೆ ಬೆಳೆಸಬೇಕು, ಆ ಪ್ರವಾಸೋದ್ಯಮಕ್ಕೆ ಹೆಚ್ಚು ಮಹತ್ವವನ್ನು ಕೊಡಬೇಕು, ಇಲ್ಲಿಗೆ ಬರುವಂಥ ದೇಶಿ ವಿದೇಶಿಗಳ ಪ್ರವಾಸಿಗರಿಗೆ ಬಹಳ ಮುಖ್ಯವಾಗಿ ಅವರ ರಕ್ಷಣೆ ಬಹಳ ಮುಖ್ಯ, ಅವರಿಗೆ ಆತಿಥ್ಯ ಬಹಳ ಮುಖ್ಯ. ಇದೊಂದು ದೊಡ್ಡ ಸೇವಾ ಕ್ಷೇತ್ರದ ವಲಯದಲ್ಲಿ ನಮ್ಮ ಪಾತ್ರ ಬಹುದೊಡ್ಡದು. ಈ ಪರಿಸರಕ್ಕೆ ಯಾವುದೂ ಧಕ್ಕೆ ಆಗದ ರೀತಿಯಲ್ಲಿ ತಾವೆಲ್ಲ ಅಗತ್ಯ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನುವಂತಕ್ಕಂಥ ದೃಷ್ಟಿಯಿಂದ ಒಂದು ಅರಿವು ಮೂಡಿಸುವಂತಕ್ಕಂಥ ಒಂದು ಚಿಕ್ಕ ಪ್ರಯತ್ನವನ್ನು ನಾವು ಈ ಭಾಗದಲ್ಲಿ ಇವತ್ತು ಮಾಡಿದ್ವಿ. ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿದೆ. ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ. ಇದು ಇನ್ನೂ ಮುಂದೆ ಹಂತ ಹಂತವಾಗಿ ಎಲ್ಲ ಪ್ರವಾಸಿಗರಿಗೆ, ಇಲ್ಲಿ ಬರುವಂಥ ಪ್ರವಾಸಿಗರಿಗೆ ನಾವು ಮೂಲಭೂತ ಸೌಲಭ್ಯಗಳನ್ನು ಸೇರಿದಂತೆ ಇತರ ಪ್ರವಾಸಿ ಸೌಲಭ್ಯಗಳನ್ನು ಕಲ್ಪಿಸಿಕೊಡಲಿಕ್ಕೆ ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಇಲ್ಲಿ ನಾವು ಹಮ್ಮಿಕೊಳ್ತೇವೆ. ರೆಸಾರ್ಟ್ ಮಾಲೀಕರ ಸಂಘದ ಅಧ್ಯಕ್ಷ ಮಸ್ತಾರೆ ಲೋಕೇಶ್ ಮಾತನಾಡಿ, ತಾಲೂಕಿನಲ್ಲಿ ರೆಸಾರ್ಟ್ ಹಾಗೂ ಹೋಮ್ ಸ್ಟೇಗಳ ವಿರುದ್ಧ ವ್ಯವಸ್ಥಿತ ಷಡ್ಯಂತ್ರ ನಡೆಯುತ್ತಿದ್ದು ಸಾಕಷ್ಟು ಅಪಪ್ರಚಾರ ಕೈಗೊಳ್ಳಲಾಗುತ್ತಿರುವುದು ಭಾರಿ ಪ್ರಮಾಣದಲ್ಲಿ ಉದ್ಯಮಕ್ಕೆ ಪೆಟ್ಟು ಬೀಳುತ್ತಿದೆ. ಅರಣ್ಯ ಇಲಾಖೆ ಎಂಬುದು ರೆಸಾರ್ಟ್ ಉದ್ಯಮಕ್ಕೆ ಶತ್ರುವಾಗಿ ಕಾಡುತ್ತಿದ್ದು ತಾಲೂಕಿನ 15 ಪ್ರವಾಸಿ ತಾಣಗಳಿಗೆ ಪ್ರವೇಶವಿಲ್ಲದಂತೆ ತಡೆಯಲಾಗಿದೆ. ಸರ್ಕಾರ ಪ್ರವಾಸೋದ್ಯಮ ಬೆಳೆಸುವ ಬಗ್ಗೆ ಒಂದೆಡೆ ಮಾತನಾಡುತ್ತಿದೆ, ಮತ್ತೊಂದೆಡೆ ತುಳಿಯುವ ಕೆಲಸ ಮಾಡುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಬಟ್ ಇವತ್ತೇನಾಗಿದೆ, ವಿಶ್ವ ಪ್ರವಾಸೋದ್ಯಮ ದಿನನ ನಾವು ಇಲ್ಲಿ ಆಚರಣೆ ಮಾಡಬೇಕು ಅಂತೇಳಿ ಮುಂಚೆ ಜಿಲ್ಲಾ ಕೇಂದ್ರದಲ್ಲಿ ನಡೀತಿತ್ತು. ನಾವು ಈ ಸತಿ ನಮ್ಮ ಅಸೋಸಿಯೇಷನ್ ವತಿಯಿಂದ, ಹೋಮ್ ಸ್ಟೇ ಆ್ಯಂಡ್ ರೆಸಾರ್ಟ್ ಮಾಲೀಕರ ಅಸೋಸಿಯೇಷನ್ ವತಿಯಿಂದ ಇಲ್ಲಿ ಇವತ್ತು ಹಮ್ಮಿಕೊಂಡಿದ್ವಿ. ಆದರೆ ಈ ನೋಟೇಷನಲ್ಲಿ ಎಲ್ಲರದ್ದು ಹೆಸರಿತ್ತು. MP ಅವರಿಂದ ಹಿಡಿದು ಮಾಜಿ ಪ್ರಧಾನಮಂತ್ರಿಗಳಿಂದ ಹಿಡಿದು ಶಾಸಕರಿಂದ ಹಿಡಿದು ಎಲ್ಲ ಹಾಸನ ಜಿಲ್ಲಾ ಶಾಸಕರಿಂದ ಪ್ರತಿಯೊಬ್ಬರದ್ದು DC ಅವ್ರದ್ದೆಲ್ಲ ಇತ್ತು. ಬಟ್ ಅವ್ರ ಕಾರಣದ ನಂತರ ಬಂದಿಲ್ಲ. ಆದರೆ ವಿಶ್ವ ಪ್ರವಾಸೋದ್ಯಮ ದಿನದ ಅವರು ಬರಬೇಕಾಗಿತ್ತು. ಕಾರಣ ಯಾಕೆಂದರೆ ಇಲ್ಲಿ ನಮ್ಮ ಪ್ರವಾಸಕ್ಕೆ ಸಂಬಂಧಪಟ್ಟಂತೆ, ಸಕಲೇಶಪುರಕ್ಕೆ ಸಂಬಂಧಪಟ್ಟಂತೆ ತುಂಬ ಕೆಲವು ಮನವಿ ಇತ್ತು. ಅವ್ರಿಗೂ ಕೂಡ ಮೂಲತಃ ಇಲ್ಲಿ ಅರ್ಥ ಆಗೋಂಥ ಪರಿಸ್ಥಿತಿನ ನಾವು ಅವರಿಗೆ ತೋರಿಸ್ಬೇಕಾಗಿತ್ತು. ನಾವು ಕೂಡ ಅವರೆಲ್ಲ ಬರ್ತಾರೆ ಅಂತ ತಿಳ್ಕೊಂಡು ಸುಮಾರು ಜನ ನಾವು ಕೂಡ ಸಂಖ್ಯೆಯಲ್ಲಿ ಸೇರಿ ಎಲ್ಲ ವ್ಯವಸ್ಥೆ ಒಂದು ವಾರದಿಂದ ಮಾಡಿದರೂ ಕೂಡ ಬಟ್ ಅವರು ಬಂದಿಲ್ಲ. ಬರಬೇಕು. ಅವರು ನಮಗೊಂಥರ ನಿರಾಸೆ ಉಂಟು ಮಾಡುತ್ತೆ. ಯಾಕೆ ಅಂತ ಹೇಳಿದರೆ ಇಲ್ಲಿ ಸಕಲೇಶಪುರ ಒಂದು 300ಕ್ಕೂ ಹತ್ತತ್ರ ಹೋಮ್ ಸ್ಟೇ ಇದೆ, 35-40 ರೆಸಾರ್ಟ್ಗಳಿದ್ದಾವೆ. ರೆಸಾರ್ಟ್ಗಳು ಮೂಲ ಸೌಕರ್ಯಗಳನ್ನ ಅಭಿವೃದ್ಧಿಪಡಿಸ್ಬೇಕು. ಆ ಅಭಿವೃದ್ಧಿ ಕುಂಠಿತ ಆಗಿದೆ. ಪ್ರವಾಸಿಗರು ಕೂಡ ಇವಾಗೇನು ಭಾರಿ ಮಳೆ ಅಂಥೇಳಿ ಹೆಚ್ಚು ಕಮ್ಮಿ 30-40% ಮಾತ್ರ ಇವತ್ತು ಪ್ರವಾಸಿಗರಲ್ಲಿ ನಮ್ಮ ಆಗಮಿಸ್ತಾ ಇದ್ದಾರೆ. ಬಟ್ ಸಕಲೇಶಪುರಕ್ಕೆ ಒಂದು ಮೂಲ ಹೊಡೆತ ಬಿದ್ದಿದೆ. ನಮಗೆ ಇದ್ರ ಬಗ್ಗೆ ಎಲ್ಲ ಗಮನ ಹರಿಸಿ ಅವ್ರಿಗೂ ಕೂಡ ಮನವಿ ಮಾಡ್ಕೊಂಡು ಅವ್ರಿಗೂ ಕೂಡ ಮನವರಿಕೆ ಮಾಡಿಕೊಡ್ಬೇಕು ಅಂಥೇಳಿ ನಾವೆಲ್ಲವೂ ಪ್ರಯತ್ನಪಟ್ಟು ಇವತ್ತು ಅರೇಂಜ್ ಮಾಡಿದ್ವಿ. ಆದರೆ ಅವ್ರು ಬಂದಿಲ್ಲ. ಆದರೆ ಮುಂದೆ ಈ ಥರ ಅವರು ಒಂದು ಪ್ರವಾಸಿ ತಾಣಗಳ ಬಗ್ಗೆ, ಪ್ರವಾಸದ ಉತ್ಸವದ ಬಗ್ಗೆ ಈ ಥರ ನಿರ್ಲಕ್ಷ್ಯ ತೋರಬಾರ್ದು ಅಂಥೇಳಿ ನಾನು ದಯವಿಟ್ಟು ಅವ್ರ ಕಳಕಳಿಗಾಗಿ ಅವ್ರಿಗೆ ಕೈ ಮುಗಿದು ಮನವಿ ಮಾಡ್ಕೊಳ್ತೇನೆ. ಕಾರ್ಯಕ್ರಮದಲ್ಲಿ ಆನ್ಬಾಳ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಂತೋಷ್, ಹೋಮ್ ಸ್ಟೇ ಮಾಲೀಕರಾದ ಸಂಘದ ಅಧ್ಯಕ್ಷ ಕುಮಾರಸ್ವಾಮಿ ಮಾತನಾಡಿದರು. ಅಭಿವೃದ್ಧಿ ಪಡಿಸ್ಕಂತ ನಾವು ಸಹ ಅಭಿವೃದ್ಧಿ ಪಡ್ತಾ ಅನುಕೂಲ, ಈ ತಾಲೂಕಿನ ಜನಕ್ಕೆ ಮತ್ತು ಸರ್ಕಾರಕ್ಕೆ ಅನುಕೂಲ ಆಗಬೇಕು ಅಂತ ನಮ್ಮ ಪ್ರಯತ್ನ. ಅದರಲ್ಲೇ ಉದಾಹರಣೆಗೆ ಹೇಳಬೇಕು ಅಂದರೆ, ಹಾನ್ಬಾಳ್ನಲ್ಲಿ ಒಂದು ತರಕಾರಿ ಅಂಗಡಿ ಇರಲಿಲ್ಲ, ಈಗ 5 ತರಕಾರಿ ಅಂಗಡಿ ಇದ್ದಾವೆ. ಹಾನ್ಬಾಳ್ನಲ್ಲಿ 1 ಕೋಳಿ ಅಂಗಡಿ ಇರಲಿಲ್ಲ, ಈಗ 7 ಕೋಳಿ ಅಂಗಡಿ ಇದ್ದಾವೆ. ಹಾನ್ಬಾಳ್ನಲ್ಲಿ ಅಂಗಡಿಗಳು ತುಂಬ ಸೀಮಿತವಾಗಿದ್ದು ಇವಾಗ ಅವು ತುಂಬ ಜಾಸ್ತಿ ಇದ್ದಾವೆ. ಜೊತೆಗೆ ಈ ಎಲ್ಲದಕ್ಕಿಂತ ಲಿಕ್ಕರ್, ಸರ್ಕಾರಕ್ಕೆ ಲಿಕ್ಕರೇ ತುಂಬ ಆದಾಯದ್ದು. ಹಿಂದೆ 23,000 ಕೋಟಿ ಬರ್ತಾಯಿತ್ತು, ಈಗ 35,000 ಕೋಟಿಗೆ ಸರ್ಕಾರನೇ ಒಂದು ನಿಗದಿ ಮಾಡಿದೆ ಇಷ್ಟು ಆದಾಯ ಬರಬೇಕು ಅಂತ. ಅದನ್ನು ನಾವು ದೃಶ್ಯ ಮಾಧ್ಯಮದಲ್ಲಿ ನೋಡಿದ್ದೀನಿ, ಸಚಿವರು ಮಾತಾಡಿದ್ದ. ಆದರೆ ಇಲ್ಲಿ ಈಗ 2 ಲಿಕ್ಕರ್ ಶಾಪ್ ಇದೆ, ಆಲ್ಕೋಹಾಲ್ ಅದು ಸರ್ಕಾರಕ್ಕೆ ನೇರವಾದ ಆದಾಯ. ಹೀಗೆ ಮತ್ತು ನಾವು GST ಕಟ್ಟೋದಾಗಲಿ ಅಥವಾ ತೆರಿಗೆ ಕಟ್ಟೋದು, ಎನಿ ತೆರಿಗೆನೂ ನಾವು ಸಹ
ಸರಿಯಾಗಿ ತೆರಿಗೆ ಪಾವತಿಸ್ತಾ ಸರ್ಕಾರಕ್ಕೆ. ಜೊತೆಗೆ ನಾವು ಕಾನೂನು ಚೌಕಟ್ಟೊಳಗಡೆ ಇಂದು ನಾಳೆ ನಡೆಸೋದಕ್ಕೆ ನಮ್ಮ ಪ್ರಯತ್ನ. ಆದರೆ ಇಲ್ಲಿಗೇನಾಯಿತು ಅಂದರೆ ನಮಗೆ ಯಾರೂ ನಮ್ಮ ಶಿಷ್ಟಾಚಾರದ ಅಧಿಕಾರಿಗಳಾಗಲಿ ಅಥವಾ ಜನಪ್ರತಿನಿಧಿಗಳಾಗಲಿ ನಮಗೆ ಬರದೇ ಇದಕ್ಕೆ ತುಂಬ ಬೇಸರ. ಈ ಕಾರ್ಯಕ್ರಮದಲ್ಲಿ ಹೋಮ್ ಸ್ಟೇ ಹಾಗೂ ರೆಸಾರ್ಟ್ ಮಾಲೀಕರು ಮತ್ತು ಪ್ರವಾಸೋದ್ಯಮ ಪೊಲೀಸ್ ಹಾಜರಿದ್ದರು. ಎಂಬಿ ಉಮೇಶ್, ಟಿವಿ 46 ಮಲೆನಾಡು ನ್ಯೂಸ್, ಸಕಲೇಶಪುರ.